ಕಡಿಮೆ ಇತ್ತಂದರೆ ನೀವು ನಿರಪರಾಧಿ ಅಂತ ಅಂದರೆ ನಿಮ್ಗೆ ಯಾವುದೇ ಫೈನ್ ಆಗಲಿ ಅಥವಾ ಶಿಕ್ಷೆ ಆಗಲಿ ಆಗಲ್ಲ. ನೀವು ಊದೋ ಟೈಮ್ ಒಳಗೆ ನೋಡಬೇಕು, ಇನ್ಫ್ಲೋ ಔಟ್ಫ್ಲೋ ಅಂತಂದು ಎರಡು ಇರ್ತಾವೆ. ಅದರೊಳಗೆ ಇನ್ಫ್ಲೋಯಿಂದ ಹೋಗಿ ಔಟ್ಫ್ಲೋಯಿಂದ ನಮ್ಮ ಉಸಿರು ಪಾರಾಗಬೇಕು. ಕೆಲವೊಂದು ಸರ್ತಿ ಔಟ್ಫ್ಲೋನ ಬ್ಲಾಕ್ ಮಾಡ್ತಾರೆ. ಔಟ್ಫ್ಲೋ ಬ್ಲಾಕ್ ಮಾಡಿದರೆ ಇನ್ಅಕ್ಯುರೇಟ್ ರಿಸಲ್ಟ್ ಅಂದರೆ ಕರೆಕ್ಟಾಗಿ ಅದು ರಿಸಲ್ಟೇ ಕೊಡಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರ ಅನ್ಕೊತೀನಿ. ಇವತ್ತೇನಂತಂದರೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಷ್ಟೇ. ತಮ್ಮನೇಲಿ ನೋಡಿ ನಿಮಗೂ ಗೊತ್ತಾಗಿರುತ್ತಾ, ಡ್ರಿಂಕ್ ಆ್ಯಂಡ್ ಡ್ರೈವ್ ಬಗ್ಗೆ. ನಾನು ಮೊನ್ನೆಯಿಂದ ಸ್ವಲ್ಪ ರಿಸರ್ಚ್ ಮಾಡಿ ಈ ವಿಡಿಯೋ ಮಾಡಾಕತ್ತೀನಿ. ಹೆಲ್ಪ್ ಅನಿಸ್ತಂದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಂದು ವಿಚಾರ ನಾನು ಮೊದಲೇ ಕ್ಲಾರಿಫೈ ಮಾಡಿಬಿಡ್ತೀನಿ, ಡ್ರಿಂಕ್ ಮಾಡಿ ಗಾಡಿ ಓಡ್ಸೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಆಪ್ಷನ್ನೇ ಇಲ್ಲ ನಾನು ಹೊರಗೆ ಹೋಗಿ ಕುಡಿಲೇಬೇಕು ಅಂದರೆ ಡ್ರಿಂಕ್ಸ್ ಮಾಡದೇ ಇರೋರನ್ನ ಯಾರನ್ನ ಕರ್ಕೊಂಡು ಹೋಗ್ರಿ, ಅವರೇ ಗಾಡಿ ಓಡಿಸಿರ್ಬೇಕು. ಮತ್ತು ಇನ್ನೊಂದೇನೆಂದರೆ, ನಾನು ಲಾ ಸ್ಟೂಡೆಂಟ್ ಅಲ್ಲ. ಕೆಲವೊಂದು ಕಾನೂನನ್ನ ತಿಳ್ಕೊಳ್ಳೋದು ಎಲ್ಲ ನಾಗರಿಕರ ಕರ್ತವ್ಯ. ಹಾಗಾಗಿ ನಾನು ಕೆಲವೊಂದು ಲಾಗಳನ್ನ ತಿಳ್ಕೊಂಡಿನಿ, ನೀವು ತಿಳ್ಕೊಳ್ರಿ. ನೀವೇನಾದರೂ ಹೊಸ್ದಾಗಿ ರೈಡಿಂಗ್ ಸ್ಟಾರ್ಟ್ ಮಾಡಿರಿ ಅಥವಾ ಹೊಸ್ದಾಗಿ ಬೈಕ್ ತೊಗೊಂಡಿರಿ, ಇಲ್ಲ ನಿಮ್ಮ ಮಕ್ಕಳಿಗೆ ಏನಾದರೂ ಹೊಸ್ದಾಗಿ ಬೈಕ್ ಕೊಡಿಸಿರಿ ಅಂತ ಅಂದರೆ ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಿದ್ದೀನಿ. ಸೇಫ್ ಡ್ರೈವಿಂಗ್ ಎಷ್ಟು ಮುಖ್ಯ ಅಥವಾ ಹೌ ಟು ಅವಾಯ್ಡ್ ಆಕ್ಸಿಡೆಂಟ್ಸ್ ಅಂತೇಳಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಅದನ್ನು ಒಂದು ಸರ್ತಿ ಹೋಗಿ ನೋಡಿರಿ. ಇವಾಗ ನಮ್ಮ ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಜಾಸ್ತಿ ಹಿಡಿಯಾಕತ್ತಾರ, ಅದಕ್ಕೆ ದಂಡನೂ ಹಾಕಾಕತ್ತಾರ ಮತ್ತು ವೆಹಿಕಲ್ನೂ ಸೀಸ್ ಮಾಡಾಕತ್ತಾರ. ಆದರೆ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಜನರನ್ನ ಎಜುಕೇಟ್ ಮಾಡೋದು ಮರೆತ್ರ ಅಂತ ಅಷ್ಟೇ. ಪರವಾಗಿಲ್ಲ ಬಿಡ್ರಿ, ಅದ್ರ ಬಗ್ಗೆನೇ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಬಂದರೆ ಸೆಕ್ಷನ್ 185 ಆಫ್ ದ ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ಅಂದರೆ ಸೆಕ್ಷನ್ 185 ಮೋಟಾರ್ ವೆಹಿಕಲ್ ಆ್ಯಕ್ಟ್ ಅಂತ ಬರುತ್ತಾ. 1988 ಒಳಗೆ ಏನು ಹೇಳುತ್ತಾ ಅಂತ ಅಂದರೆ, ನಿಮ್ಮ ದೇಹದಾಗ ಆಲ್ಕೋಹಾಲ್ ಕಂಟೆಂಟ್ 30 mg ಕಡಿಮೆ ಇತ್ತಂದರೆ ನೀವು ನಿರಪರಾಧಿ ಅಂತ. ಅಂದರೆ ನಿಮ್ಗೆ ಯಾವುದೇ ಫೈನ್ ಆಗಲಿ ಅಥವಾ ಶಿಕ್ಷೆ ಆಗಲಿ ಆಗಲ್ಲ. ಅದೇ 30 mg ಅಥವಾ 30 mg ಜಾಸ್ತಿ ಇತ್ತಂದರೆ ನಿಮ್ಮ ವಾಹನನ ಆನ್ ಸ್ಪಾಟ್ ಸೀಸ್ ಮಾಡೋ ಅಧಿಕಾರ ಪೊಲೀಸರಿಗೆ ಇರುತ್ತೆ. ಸೀಸ್ ಮಾಡೋದಷ್ಟೇ ಅಲ್ಲ, ಅದ್ರದ್ದು ಫೈನೂ ಆಗ್ಬೋದು, ನಿಮಗೆ ಜೈಲೂ ಆಗ್ಬೋದು. ಅದೆಲ್ಲ ಅಧಿಕಾರ ಅವಾಗಿರುತ್ತೆ. ಯಾವಾಗ 30 mg ಅಥವಾ 30 mg ಜಾಸ್ತಿ ಇತ್ತಂದರೆ ಆ ಆಲ್ಕೋಹಾಲ್ನ ನಿಮ್ಮ ಬಾಡಿಯಲ್ಲಿ ಐತಾ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ತಾರ? ಇವಾಗ ನೀವು ಅಲ್ಲಲ್ಲಿ ನೋಡಿರ್ತೀರಿ, ಅದಕ್ಕೇನಂತ ಒಂದು ಮಷಿನ್ ಇಟ್ಟಿರ್ತಾರ, ಬಾಯಾಗ ಹಿಂಗೆ ಊದಿಸ್ತಾರ. ಅದೇನಂತ ಅಂದರೆ ಬ್ರೆತ್ ಅನಲೈಸರ್ ಅಂತಂದು ಕರೀತಾರೆ, ಆಲ್ಕೋಮೀಟರ್ ಅಂತಂದು ಕರೀತಾರೆ ಅದನ್ನ. ಅದು ಟೆಕ್ನಿಕಲಾಗಿ ಹೆಂಗೆ ವರ್ಕ್ ಮಾಡುತ್ತಾ ಅಂತ ಅಂದರೆ, ಅದ್ರೊಳಗೆ ಒಂದು ಸೊಲ್ಯೂಷನ್ ಇರುತ್ತೆ, ಅಂದರೆ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಅಂತ. ಅದು ಹೆಂಗಂದರೆ ಈ ಕಡೆ ರೆಡ್ಡು ಅಲ್ಲ ಆರೆಂಜ್ ಅಲ್ಲ ಅನ್ನೋ ಕಲರ್ ಇರುತ್ತೆ. ನಾವು ಯಾವಾಗ ಊದುತ್ತೀವಿ, ಇವಾಗ ನಮ್ಮ ಬಾಡಿ ಒಳಗೆ ಏನಾರ ಆಲ್ಕೋಹಾಲ್ ಇತ್ತು ಅಂತ ಅಂದರೆ ಈ ಸೊಲ್ಯೂಷನ್ ಅಂದರೆ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಅಂತ ಏನು ಹೇಳ್ತೀವಿ, ಅದ್ರ ಜೊತೆಗೆ ಕನೆಕ್ಟ್ ಆಯ್ತು ಅಂದರೆ ಆ ಡಿವೈಸ್ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗಿ ಆ ಸೊಲ್ಯೂಷನ್ ಏನಿರುತ್ತೆ ಗ್ರೀನ್ ಆಗುತ್ತೆ. ಅಂದರೆ ನಿಮ್ಮದು ಆಲ್ಕೋಹಾಲ್ ಕಂಟೆಂಟ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತಾ ಅಷ್ಟು ಗ್ರೀನ್ ಆಗ್ತಾ ಹೋಗುತ್ತೆ. ಅದು ಕಡಿಮೆ ಇದ್ದರೆ ಕಡಿಮೆ ಗ್ರೀನ್. ಈ ಆಗಿರ್ತಕ್ಕಂಥ ರಿಯಾಕ್ಷನ್ ಏನೈತಿ ಅದನ್ನು ಈಗ ನಮಗೆ ಡಿಸ್ಪ್ಲೇ ಥ್ರೂ ಕಾಣ್ಬೇಕಂತೇಳಿ ಎಲೆಕ್ಟ್ರಿಕಲ್ ಕರೆಂಟ್ ಥ್ರೂ ಡಿಸ್ಪ್ಲೇ ಆಗಂಗೆ ಮಾಡ್ತಾರೆ ಅದನ್ನ. ಇದು ಇಷ್ಟು. ಆಮೇಲೆ ಇದನ್ನೇ ಯಾವ ಥರ ಚೆಕ್ ಮಾಡ್ತಾರೆ, ಒಂದೇನಂತ ಅಂದರೆ ನಾರ್ಮಲಾಗಿ ಊದಿಸೋದು, ಇನ್ನೊಂದೇನಂತ ಅಂದರೆ ಸ್ಟ್ರಾ ಇಟ್ಟು ಊದಿಸ್ತಿರ್ತಾರೆ. ನೀವು ಆ ಟೈಮ್ ಒಳಗೆ ಸ್ಟ್ರಾನ ನೀವು ಬೇರೆದನ್ನು ಕೇಳ್ಬೋದು. ಯಾಕಂದ್ರೆ ಅದೇ ಸ್ಟ್ರಾದೊಳಗೆ ಊದು ಅಂತ ಅಂದರೆ ನಿಮಗೆ ಭಾಳಷ್ಟು ವೈರಸ್ಗಳು ಬರೋ ಚಾನ್ಸಸ್ ಇರ್ತೈತಿ, ಕಾಯಿಲೆಗಳು ಬರೋ ಚಾನ್ಸಸ್ ಇರ್ತೈತಿ. ಇದೇನಂತ ಅಂದರೆ ನೀವು ಇನ್ನೊಂದು ಸ್ಟ್ರಾ ಕೇಳೋದು ನಿಮ್ಮ ಅಧಿಕಾರ ಇರ್ತೈತಿ. ನೀವು ಇನ್ನೊಂದು ಸ್ಟ್ರಾನ ಕೇಳ್ಬೋದು, ಅವರು ಕೊಡಲೇಬೇಕು ಅದನ್ನ. ಸೊ ಅದರಿಂದ ಊದಿ ಅಕಸ್ಮಾತ್ ನಿಮ್ದೇನಾದರೂ ಬಿಲೋ ಇದು ಬಂತಂದರೆ, ಅಂದರೆ ನೀವು ಊದೋ ಟೈಮ್ ಒಳಗೆ ನೋಡಬೇಕು, ಇನ್ಫ್ಲೋ ಔಟ್ಫ್ಲೋ ಅಂತಂದು ಎರಡು ಇರ್ತಾವೆ. ಅದರೊಳಗೆ ಇನ್ಫ್ಲೋಯಿಂದ ಹೋಗಿ ಔಟ್ಫ್ಲೋಯಿಂದ ನಮ್ಮ ಉಸಿರು ಪಾರಾಗಬೇಕು. ಕೆಲವೊಂದು ಸರ್ತಿ ಔಟ್ಫ್ಲೋನ ಬ್ಲಾಕ್ ಮಾಡ್ತಾರೆ. ಔಟ್ಫ್ಲೋ ಬ್ಲಾಕ್ ಮಾಡಿದರೆ ಇನ್ಅಕ್ಯುರೇಟ್ ರಿಸಲ್ಟ್ ಅಂದರೆ ಕರೆಕ್ಟಾಗಿ ಅದು ರಿಸಲ್ಟೇ ಕೊಡಲ್ಲ. ನಿಮ್ದು ಆ್ಯಕ್ಚುಲಿ ಏನು ಬ್ಲಡ್ ಒಳಗೆ ಆಲ್ಕೋಹಾಲ್ ಇರ್ತೈತಿ, ಕರೆಕ್ಟ್ ರಿಸಲ್ಟ್ ಬರೋಂಗೇ ಇಲ್ಲ. ಔಟ್ಫ್ಲೋನ ಯಾವತ್ತೂ ಬ್ಲಾಕ್ ಮಾಡಲಾರ್ದಂಗೆ ಊದಬೇಕದು. ಇದಿಷ್ಟು ತಿಳ್ಕೊರಿ. ನಾನು ಡಿಸ್ಪ್ಲೇ ಒಳಗೆ ಏನೇನು ಹಾಕಿದ್ದೆ ಬೇಕಾರೆ ಆ ಥರದ್ದು ಸ್ಕ್ರೀನ್ಶಾಟ್ಗಳು ತಕ್ಕೊಂಡು ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗ್ಬೋದು. ಹಂಗೆ ಅವರು ಅಕಸ್ಮಾತ್ ಹಿಡಿದು ಏನಾದರೂ ನಿಮಗೆ 10 ಬಂದಾಗೂ ಕೇಳಿದ್ರು, 20 ಬಂದಾಗ ಎಲ್ಲರೂ ಕೇಳಲ್ಲ, ಕೆಲವೊಬ್ಬರು ಕೇಳಿದರೆ ನೀವು ಅದನ್ನು ತೋರಿಸ್ಬೋದು. ಅಂದರೆ ನೀವು ತಪ್ಪು ಮಾಡಿಲ್ಲ ಅಂದಾಗ ನೀವು ಎದುರ ಅವಶ್ಯಕತೆಯೇ ಇಲ್ಲ ಅಲ್ಲಿ. ಆದಷ್ಟು ಡ್ರಿಂಕ್ ಆ್ಯಂಡ್ ಡ್ರೈವ್ನ ಅವಾಯ್ಡ್ ಮಾಡಿರಿ. ಇದಾದಮೇಲೆ ಇನ್ನೊಂದು ಏನು ಇದನ್ನು ಟಿಪ್ಪು ಅನ್ಕರಿ, ನಮಗೆ ಗೊತ್ತಾಗಲ್ಲ ನಾವು ಎಷ್ಟು ಕುಡಿದಿರ್ತೀವಿ ಅಂತ. ಅಂದರೆ ಜಸ್ಟ್ ಒಂದು ನಾನು ಕೆಲವು ಕಡೆ ರಿಸರ್ಚ್ ಮಾಡಿದ್ರಿಂದ ಹೇಳಾಕತ್ತೀನಿ. ಒಂದು ಪಾಯಿಂಟ್ ಬೀರ್ ಅಂತ ಏನು ಕರಿತೀವಿ, ಪಾಯಿಂಟ್ ಪಿಂಟು ಅಂತಂದು ಕರೀತಾರೆ. ಹಂಗೆ ಬೀರ್ ಇತ್ತಂದರೆ ಒಂದು ಮೀಡಿಯಮ್ ವಿಸ್ಕಿ ಅಥವಾ 1 ಗ್ಲಾಸ್ ವೈನು,
ಇದೆಲ್ಲ ಹೆಂಗಂದರೆ ಫುಲ್ಲಿ ಲಿಮಿಟೆಡ್ ಇದ್ದಂಗೆ. ಇವು 3 ಒಟ್ಟಿಗೆ ಅಲ್ಲ, ಯಾವುದಾದ್ರೂ ಒಂದು ಅಂದರೆ ನೀವು ನಾರ್ಮ್ಸಲ್ಲಿ ಇದ್ದಂಗೆ ಲೆಕ್ಕ, ನಿಮ್ದಲ್ಲಿ ಡಿಟೆಕ್ಟ್ ಆಗೋಲ್ಲ. ಬಟ್ ಏನು ಮಾಡಿರಿ, ಆದಷ್ಟು ಅವಾಯ್ಡ್ ಮಾಡಿರಿ. ಯಾಕಂದರೆ ನೀವು ಕುಡ್ದು ಓಡ್ಸಕತ್ತೀರ ಅಂದಾಗೆ ಎದುರಿಗೆ ಬರೋರು 10 ಜೀವ ನಿಮ್ಮ ಕೈಯಾಗಿದ್ದಂಗೆ. ನಿಮ್ದು ಒಂದೇ ಅಲ್ಲ, ಎದುರಿಗೆ ಬರೋರ್ದು 10 ಜೀವ ನಿಮ್ಮ ಕೈಯಾಗಿದ್ದಂಗೆ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಇದೇನಾರ ಇನ್ಫಾರ್ಮೇಟಿವ್ ಅನ್ನಿಸ್ತಂದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಹಾಗೆ ಇವು ಸ್ಕ್ರೀನ್ಶಾಟ್ಗಳನ್ನೂ ತೆಗೆದಿಟ್ಕೊಂಡಿರಿ, ಇದು ಡಿಸ್ಪ್ಲೇ ಆಗಿರೋವು. ಆಮೇಲೆ ಸದ್ಯಕ್ಕೆ ಒಂದು 2-3 ಪ್ಲಾನ್ಗಳಿದಾವೆ, ಅದ್ರದ್ದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಿಂಗೆ ಎಜುಕೇಟ್ ಮಾಡ್ಕೊಂತಿರ್ತೀನಿ. ರೋಡ್ ಸೇಫ್ಟಿ ಆಯಿತು, ಆಮೇಲೆ ರೈಡಿಂಗ್ ಬಗ್ಗೆ ಆಯಿತು. ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ನನಗೂ ಮೋಟಿವೇಶನ್ ಸಿಗುತ್ತೆ ಈ ಥರದ್ದು ವೀಡಿಯೋಸ್ ಮಾಡೋಕ್ಕೆ. ಬಾಯ್.